ಓಂ ಶಾಂತಿ. ಈ ಶರೀರದ ಹೆಸರು ಶಶಿಕಲಾ ಪವಾರ್ ಅಂತ. ನಾನು ಜ್ಞಾನಕ್ಕೆ ಬಂದು 11 ವರ್ಷ ಆಯಿತು. 11 ವರ್ಷ ಜ್ಞಾನಕ್ಕೆ ಬಂದಾಗಿದ್ರೂ ಬಾಬಾ ನನ್ನ ಜೊತೆಯಲ್ಲಿ ಅನುಭವ ಮಾಡಿಸ್ತಾ ಭಾಳ ನನಗೆ ಟ್ರೈನ್ ಕೂಡ ಮಾಡಿದರು ಬಿಫೋರ್. ಹೇಗೆ ಅಂದರೆ 2009ರಲ್ಲಿ ನನ್ನ ಹಸ್ಬೆಂಡ್ಗೆ ಕ್ಯಾನ್ಸರ್ ಆಗಿತ್ತು. ಸರ್ಜರಿ ಆಗಬೇಕಾಗಿತ್ತು, ಮೇಜರ್ ಸರ್ಜರಿ. ಬಟ್ ಪೋಸ್ಟ್ ಆಪರೇಟಿವ್ ಕಾಂಪ್ಲಿಕೇಶನ್ಸ್ ಕೂಡ ಜಾಸ್ತಿಯಾಗಿ 23 ದಿವಸ ಅವರು ICUನಲ್ಲೇ ಇರಬೇಕಾಗಿತ್ತು. ಅಷ್ಟು ದಿವಸನೂ ನಾನು ಬಾಬಾ ಎಲ್ಲಿದ್ದಾರೆ, ಯಾರು, ಪರಮಾತ್ಮ ಏನೂ ಗೊತ್ತಿರಲಿಲ್ಲ. ಆದರೆ ಶಕ್ತಿ ಇದೆ, ಪರಮಾತ್ಮ ಇದ್ದಾರೆ, ಕಾಯ್ತಾರೆ. ಇವ್ರಿಗೆ ಆಯಸ್ಸು ಇದ್ದು ಅವರು ಬದುಕಬೇಕು ಅಂತಿದ್ದರೆ ಪರಮಾತ್ಮ ಡಾಕ್ಟ್ರುಗಳಿಗೆ ಬುದ್ಧಿ ಕೊಡ್ತಾರೆ, ಅವ್ರು ಬದುಕ್ತಾರೆ. ಇಷ್ಟೇ ಇತ್ತು. ಮತ್ತು ನಾನು ಸಹಾಯಕ್ಕೋಸ್ಕರ ಯಾರನ್ನು ಅವಲಂಬಿಸ್ತಾ ಇರಲಿಲ್ಲ. ನನ್ನ ತಂದೆನಾಗಲಿ ರಿಲೇಟಿವ್ಸ್ನಾಗಲಿ ಯಾರನ್ನು ಅವಲಂಬಿಸ್ತಾ ಇರಲಿಲ್ಲ. ಅವರು ನರಳ್ತಾಯಿದ್ರು, ಪೇಷಂಟ್ ಆಗಿದ್ರು, ಅವರು ನೋಡ್ಕೊಳ್ಳೋಕೆ ನಾನು ಇರ್ತಾಯಿದ್ದೆ ಅಷ್ಟೇ. ಆದರೆ ನಡೆಸ್ತಾ ಇದ್ದಿದ್ದೆಲ್ಲ ಬಾಬಾನೇ. ಆವಾಗಲೂ ಗೊತ್ತಿತ್ತು ನನಗೆ, ಇವತ್ತು ಸ್ಪಷ್ಟವಾಗಿ ಗೊತ್ತಿದೆ ಅದು. ಪ್ರತಿದಿನ 28 ದಿವಸ ಅವ್ರ ಆಸ್ಪತ್ರೆಯಲ್ಲಿ ಇರೋವರೆಗೂ ಪ್ರತಿದಿನ ಒಂದು ಹೊಸ ಚಾಲೆಂಜ್. ಇವತ್ತು ಬೆಳಗ್ಗೆ ಒಂದು ಹೊಸ ಕಾಂಪ್ಲಿಕೇಶನು, ಸಾಯಂಕಾಲದ ಹೊತ್ತಿಗೆ ಅದಕ್ಕೊಂದು ಸೊಲ್ಯೂಷನ್ ಸಿಗ್ತಾಯಿತ್ತು. ಬಟ್ ಆ ಸಾಯಂಕಾಲ ದಾಟೋವರೆಗೂ ಇವರು ಉಳಿತಾರೆ ಅನ್ನೋ ಭರವಸೆ ಇರಲಿಲ್ಲ. ಎಷ್ಟೋ ಸಲ ಜೂನಿಯರ್ ಡಾಕ್ಟ್ರುಗಳು ಮಾತಾಡ್ಕೊಳ್ತಾ ಇದ್ರಂತೆ, ಇನ್ನು ಇವತ್ತು ಇವ್ರು ಬದುಕೋದಿಲ್ಲ ಅಂತ. ಆದರೆ ನನಗೆ ಒಂದೇ ಬಲ, ಒಂದೇ ಭರವಸೆ. ಜ್ಞಾನದಲ್ಲಿ ಬಂದ ಮೇಲೆ ಬಂದಿದ್ದಲ್ಲ ಅದು, ಜ್ಞಾನದಕ್ಕೆ ಮೊದಲು ಕೂಡ ನನಗೆ ಒಂದೇ ಬಲ, ಒಂದೇ ಭರವಸೆ ಇತ್ತು. ಕಾಪಾಡ್ತಾರೆ, ನನ್ನ ಜೊತೇಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು ನನಗೆ. ಅವರು ವಾಸಿಯಾಗಿ ಮನೆಗೆ ಬಂದ ಮೇಲೆ, ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ಮೇಲೂ ಕೂಡ 2 ವರ್ಷ ಅವ್ರು ಬದುಕ್ತಾರೆ ಅನ್ನೋದು ಇರಲಿಲ್ಲ. ಮೆನಿ ಕಾಂಪ್ಲಿಕೇಶನ್ಸ್. ಆಗ ಅವ್ರು ತುಂಬ ನೋವಿಂದ ನರಳ್ತಾ ಇದ್ದಾಗ, ಆಗ ಇನ್ಸಿಡೆಂಟಲಿ ನಾನು ಹೇಗೆ ಜ್ಞಾನಕ್ಕೆ ಬಂದೆ ಅಂದರೆ 2008ರಲ್ಲಿ ನಾನು ವಿಪಶ್ಯನ ಮಾಡಿದ್ದೆ. ಅಂದರೆ ಇದೊಂದು ಪ್ರಶ್ನೆ ನನಗೆ ಯಾವಾಗಲೂ ಲಿಂಗರ್ ಆಗ್ತಾಯಿತ್ತು. ನಾನು ಯಾರು, ಯಾಕೆ ಬಂದಿದ್ದೀನಿ ಇಲ್ಲಿಗೆ, ನನ್ನ ಜೀವನ ಹೀಗೇ ಇರಬೇಕು ಅಂತಾದರೆ ಇದಕ್ಕೆ ಕಾರಣ ಏನು, ಇನ್ನೊಬ್ಬರು ಜೀವನ ಹಾಗಿರಬೇಕು ಅಂತಿದ್ರೆ ಅದಕ್ಕೇನು ಮಾಡಿದ್ದಾರೆ, ಅವರು ಏನು ಪುಣ್ಯ ಮಾಡಿದ್ದಾರೆ. ನಾನು ಈ ಶರೀರ ಅಥವಾ ನಾನು ಸತ್ತ ಮೇಲೆ, ಆವಾಗ ಶರೀರ ಬಿಡೋದು ಅನ್ನೋದೇನಿರಲಿಲ್ಲ, ಸಾಯೋದು ಅನ್ನೋ ಕಾನ್ಸೆಪ್ಟೇ ಗೊತ್ತಿದ್ದಿದ್ದು. ನಾನು ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀನಿ, ಏನಾಗ್ತೀನಿ. ಯಾಕೆ ಅಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು ಮಾತು ನನಗೆ ಯಾವಾಗಲೂ ಕಿವಿ ಮೇಲೆ ಇರ್ತಾಯಿತ್ತು. ನೀನು ಪಾಪ ಮಾಡಿದರೆ ನಿನ್ನನ್ನು ಕಡಾಯಿನಲ್ಲಿ ಹಾಕ್ತಾರೆ, ಬೆಂಕಿನಲ್ಲಿ ಹುರಿತಾರೆ. ಆಗ ಆಶ್ಚರ್ಯ ಆಗ್ತಿತ್ತು. ಚಿಕ್ಕ ವಯಸ್ಸಿನ ಹುಡುಗಿಗೆ ಇದು ಕಾಂಪ್ರಹೆಂಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಜ್ಜಿನ ಕೇಳ್ತಾ ಇದ್ದೆ, ಅಜ್ಜಮ್ಮ ನನ್ನ ದೇಹ ಇಲ್ಲೇ ಸುಟ್ಬಿಡ್ತಾರಲ್ಲ ಅಥವಾ ಮಣ್ಣು ಮಾಡಿಬಿಡ್ತಾರಲ್ಲ, ಏನಿನ್ನ ನನಗೆ ಬೆಂಕಿಯಲ್ಲಿ ಹಾಕ್ತಾರೆ, ಎಲ್ಲಿರುತ್ತೆ ನನ್ನ ದೇಹ, ಎಲ್ಲಿ ಹಾಕ್ತಾರೆ ಅದನ್ನು ಅಂತ ಕೇಳ್ತಾ ಇದ್ದೆ. ಸುಟ್ಬಿಡ್ತಾರಲ್ಲ ಇಲ್ಲೇನೆ, ಅದನ್ನು ಮತ್ತೆ ಏನು ಹಾಕ್ತಾರೆ ಅಂತ ಕೇಳ್ತಾ ಇದ್ದೆ. ನಮ್ಮ ಅಜ್ಜಿ ಅವಿದ್ಯಾವಂತೆ, ಜ್ಞಾನನೂ ಏನು ಇರಲಿಲ್ಲ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅವರು ಮಗು ನೀನು ತಲೆಹರಟೆ ಮಾಡಬಾರ್ದು, ಹೇಳಿದಷ್ಟು ಕೇಳಬೇಕು ಅಂತ ಇದ್ದರು. ಮೌಖಿಕವಾಗಿ ನಾನು ಪ್ರಶ್ನೆ ಕೇಳದೇ ಇದ್ದರೂ ಕೂಡ ಮನಸ್ಸಿನಲ್ಲಿ ಅದು ಯಾವಾಗಲೂ ರಿಂಗುಣುತ್ತಾನೇ ಇರ್ತಾಯಿತ್ತು. ಎಲ್ಲಿ, ಏನು, ಯಾಕೆ, ಹೇಗೆ, ಇದು ಪ್ರಶ್ನೆಗಳು ಇರ್ತಾನೇ ಇರ್ತಾಯಿತ್ತು. ನನ್ನ ಕರ್ತವ್ಯಗಳೆಲ್ಲ ಮುಗಿದು ಮಕ್ಕಳು ಮದುವೆ ಆಗಿ ಅವರು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿ ಮದುವೆ ಆಗಿ ಅವರವ್ರು ಇಂಡಿಪೆಂಡೆಂಟ್ ಆದಮೇಲಿಂದ ಈ ಪ್ರಶ್ನೆಗೆ ಆಮೇಲೆ ಇನ್ನೊಂದು ಬರ್ತಾಯಿತ್ತು. ಜೀವನ ಚೆನ್ನಾಗಿದ್ದಾಗಲೇನೆ, ತುಂಬ ಸುಂದರವಾಗಿತ್ತು ಜೀವನ. ಆಗ ಸುಂದರವಾಗಿದ್ದಾಗಲೇನೆ ಆಧ್ಯಾತ್ಮದ ಕಡೆ ಹೋಗಬೇಕು ಅಥವಾ ಆಧ್ಯಾತ್ಮನ ತಿಳ್ಕೊಳ್ಬೇಕು. ವೈರಾಗ್ಯ ಬಂದು ಆಧ್ಯಾತ್ಮದ ಕಡೆ ಹೋಗದೆ ಜೀವನ ಸುಂದರವಾಗಿದ್ದಾಗಲೇ ಆಧ್ಯಾತ್ಮನ ತಿಳ್ಕೊಳ್ಬೇಕು ಅನ್ನೋದು ಕೂಡ ಇತ್ತು ನನಗೆ. ಹಾಗಾಗಿ 2008ರಲ್ಲಿ ವಿಪಶ್ಯನ ಕೋರ್ಸ್ ಮಾಡಿದೆ. ವಿಪಶ್ಯನ ಬುದ್ಧಾಸ್ ವೇ ಆಫ್ ಮೆಡಿಟೇಷನ್. 10 ದಿವಸ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್. ದಿನದ 10 ಗಂಟೆ ಯೋಗ ಮಾಡಬೇಕು. ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ, ನೋಡೋ ಹಾಗಿಲ್ಲ, ವೈಬ್ರೇಷನ್ಸ್ನ ಇನ್ನೊಬ್ಬರದನ್ನು ಫೀಲ್ ಮಾಡೋ ಹಾಗಿಲ್ಲ, ಒಂದು ಮಾತು ಒಂದು ಶಬ್ದನೂ ಆಡದೆ 10 ದಿವಸನೂ ಮೆಡಿಟೇಷನ್. ಅಂದರೆ ನಮ್ಮ ಉಸಿರಾಟನ ನಾವು ಒಬ್ಸರ್ವ್ ಮಾಡೋದು, ನಮ್ಮ ದೇಹದ ಇಂಚಿಂಚು ನಾವು ಒಬ್ಸರ್ವ್ ಮಾಡೋದು, ಈ ಥರದ್ದು ವೇ ಆಫ್ ಮೆಡಿಟೇಷನ್ ಅದು.
ಮೆಡಿಟೇಷನ್ ಮಾಡುವಾಗ ನಮ್ಮ ಒಳಗಡೆ ಇರುವಂತಹ ಪಾಪಕರ್ಮಗಳು, ವಿಕಾರಗಳು ಏನೋ ಹೊರಗಡೆ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ರು. ಅನುಭವನೂ ಆಯಿತು ನನಗೆ, ಚೆನ್ನಾಗೂ ಇತ್ತು. ಯಾವಾಗ ನನ್ನ ಹಸ್ಬೆಂಡ್ಗೆ, ಅದು 2008ರಲ್ಲಿ ನಾನು ಮಾಡಿದ್ದು, 2009ರಲ್ಲಿ ಜೂನಲ್ಲಿ, ಯಾವಾಗ ಇವ್ರಿಗೆ ಹುಷಾರಿರಲಿಲ್ಲ, 24/7 ಅಟೆನ್ಷನ್ ಬೇಕಾಗ್ತಿತ್ತು ಅವ್ರಿಗೆ. ಆಗ ನನಗೆ ಈ ವಿಪಶ್ಯನಾ ಆ ಫಾರ್ಮಿಗೆ ಬರೋಕ್ಕೇ ನನಗೆ ಒಂದು 25-30 ನಿಮಿಷ ಬೇಕಾಗ್ತಾಯಿತ್ತು. ಅದ್ರ ಮೇಲೆ ಮೆಡಿಟೇಟ್ ಮಾಡೋದು ಅಂತಂದರೆ ದಟ್ ವಾಸ್ ಅ ಲಕ್ಸುರಿ ಟು ಮೀ, ಮಾಡೋಕ್ಕಾಗ್ತಾ ಇರಲಿಲ್ಲ. ಆಗ ಇನ್ನೊಂದು ನನಗೆ ತಲೆಯಲ್ಲಿ ಏನು ಓಡ್ತಾ ಇತ್ತು ಅಂದರೆ, ನನ್ನ ಹಸ್ಬೆಂಡ್ ಕ್ಯಾನ್ಸರ್ ಪೇಷಂಟು, ಅವ್ರ ಜೀವ ಬಿಡ್ತಾರೆ, ಅವ್ರ ಜೊತೆಗೆ ಅವ್ರ ಅರ್ಧಾಂಗಿ ನಾನು ಕೂಡ ಈ ಜೀವ ಬಿಟ್ಬಿಡ್ತೀನಿ ಅಂದರೆ ಈ ಪ್ರಪಂಚದಲ್ಲಿ ನಾನು ಇರಲ್ಲ. ಪ್ರತಿ ದಿವಸ ನಾನು ಹೊರಗಡೆ ನಿಂತ್ಕೊಂಡಾಗ, ಇವರೆಲ್ಲ ಇಲ್ಲಿ ಓಡಾಡ್ತಾ ಇರ್ತಾರೆ, ನಾಳೆ ನಾವಿರೋದಿಲ್ಲ, ಅಥವಾ ಮನೆ ನೋಡುವಾಗ ಇನ್ನು ಈ ಮನೆಗೆ ನಾವು ಬರೋದಿಲ್ಲ, ಈ ಥರದ್ದು ಥಾಟ್ಸೇ ಬರ್ತಾ ಇತ್ತು ಯಾವಾಗಲೂ. ಆಗ ಒಂದು ಸಲ ಚಾನೆಲ್ ಸರ್ಫ್ ಮಾಡುವಾಗ, ಟಿ ವಿ ನೋಡ್ತಾ ಇದ್ವಿ, ಚಾನೆಲ್ ಸರ್ಚ್ ಮಾಡುವಾಗ ಸಿಸ್ಟರ್ ಶಿವಾನಿಯವ್ರದ್ದು ಒಂದು ಸಂಭಾಷಣೆ ಪ್ರೋಗ್ರಾಮ್ ಬರ್ತಾಯಿತ್ತು. ಆ್ಯಂಡ್ ಅವರು ರಿಲೇಷನ್ಶಿಪ್ಸ್ ಆ್ಯಂಡ್ ಹೌ ಟು ಮೇಂಟೈನ್ ಕಾರ್ಡಿಯಾಲಿಟಿ ಆರ್ ಹೌ ಟು ಟೇಕ್ ದ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಅ ರಿಲೇಷನ್ಶಿಪ್ ಅನ್ನೋದ್ರ ಬಗ್ಗೆ ಮಾತಾಡ್ತಾಯಿದ್ರು. ಅವ್ರ ಮಾತುಗಳು ನನ್ನ ಕಿವಿಗೆ ಬೀಳಲಿಲ್ಲ, ಆದರೆ ಅವರ ಡಿವಿನಿಟಿ ನನಗೆ ಟಚ್ ಆಯಿತು. ಅವರು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂಥ ದಿವ್ಯ ಕಳೆ ಅವರಲ್ಲಿ ಇರಬೇಕಂದ್ರೆ ಈ ಜ್ಞಾನದಲ್ಲಿ ಅಥವಾ ಅವ್ರು ಹೇಳ್ತಿರೋದ್ರಲ್ಲಿ ಏನೋ ಮಹತ್ವಕ್ಕೆ ಇರಬೇಕು ಅನ್ನೋದು ನನಗೆ ಒಂದು ಫ್ಲ್ಯಾಶ್ ಆಯಿತು. ಹಾಗಾದರೆ ಇದೇನು ನೋಡೋಣ, ಬ್ರಹ್ಮಕುಮಾರೀಸ್ ಅಂದರೆ ಏನು ನೋಡೋಣ ಅಂತ ಅವತ್ತೇ ಗೂಗಲ್ ಸರ್ಚ್ ಮಾಡಿದೆ. ನನ್ನ ಹತ್ತಿರದ ಸೆಂಟರ್ ಯಾವುದಿದೆ ಅನ್ನೋದು, ಚಾಮರಾಜಪೇಟೆ ಸೆಂಟರು ನನಗೆ ಹತ್ತಿರದಲ್ಲಿತ್ತು. ಸರಿ, 25th ಸೆಪ್ಟೆಂಬರು ಯೂನಿವರ್ಸಿಟಿ ರೆಪ್ರೆಸೆಂಟೇಟಿವ್ಸು ಬಂದಿದ್ದರು. ಹೋಟೆಲ್ ಅಶೋಕಾನಲ್ಲಿ ಅವ್ರನ್ನ ಮೀಟ್ ಮಾಡಿಬಿಟ್ಟು, ನಾನು ನನ್ನ ಮಗ, ಹಸ್ಬೆಂಡ್ ಇನ್ನೂ ಹುಷಾರಿರಲಿಲ್ಲ, ಅವ್ರನ್ನ ನೋಡ್ಕೊಳ್ಳೋಕ್ಕೆ ನನ್ನ ತಂದೆನ ವ್ಯವಸ್ಥೆ ಮಾಡಿ, ನಾನು ನನ್ನ ಮಗ ಅಫಿಷಿಯಲ್ ಡ್ಯೂಟಿ, ಆವಾಗಿನ್ನೂ ನಾನು ಕೆಲಸ ಮಾಡ್ತಾಯಿದ್ದೆ, ನಮ್ಮದೇ ಆಫೀಸ್ ಇತ್ತು, ಇದೆ ಈಗಲೂ. ಎಜುಕೇಷನ್ ಕನ್ಸಲ್ಟೆನ್ಸಿ ಮಾಡ್ತೀವಿ ನಾವು. ಹೈಯರ್ ಸ್ಟಡಿ ಅಬ್ರಾಡ್ಗೆ ಹೋಗೋ ಮಕ್ಕಳಿಗೆ ಗೈಡ್ ಮಾಡ್ತೀವಿ, ಅಪ್ಲೈ ಮಾಡ್ತೀವಿ, ಅವ್ರಿಗೆ ವೀಸಾ ಗೈಡ್ ಮಾಡ್ತೀವಿ, ಅವರಲ್ಲಿ ಹೋಗಿ ಸೆಟ್ಲ್ ಆಗೋದಕ್ಕೆ ಏನು ಬೇಕೋ ಎಲ್ಲ ಸಹಕಾರನೂ ಮಾಡ್ತೀವಿ. ಇದು ನಮ್ಮ ಲೈನ್ ಆಫ್ ಬಿಸ್ನೆಸ್. ಇದು ಸಂಬಂಧವಾಗಿ ಅಲ್ಲಿ ಅಮೇರಿಕಾ ಯೂನಿವರ್ಸಿಟಿಯವರು ಬಂದಿದ್ದರು, ಅವರನ್ನು ಮೀಟ್ ಮಾಡೋದಕ್ಕೆ ಅಂತ. ಹಸ್ಬೆಂಡ್ ಅಂತೂ ಬರೋಕ್ಕಾಗ್ತಾ ಇರಲಿಲ್ಲ, ನಾನು ನನ್ನ ಮಗ ಹೂ ವಾಸ್ ಜಸ್ಟ್ ಜಾಯಿನ್ ದ ಬಿಸ್ನೆಸ್, ಇಬ್ಬರು ಹೋಗಿದ್ವಿ. ಅದನ್ನು ಮುಗಿಸಿ ಅವತ್ತು ನಾನು ಹುಟ್ಟಿದ ಹಬ್ಬ ಕೂಡ, ಲೌಕಿಕ ಹುಟ್ಟಿದ ಹಬ್ಬ ಕೂಡ ಅವತ್ತು. ವಾಪಸ್ ಬರುವಾಗ ಮಗನಿಗೆ ಹೇಳಿದೆ, ಮಗನೇ ನನಗೆ ಇಲ್ಲಿ ಡ್ರಾಪ್ ಮಾಡಿಬಿಡು, ನೀನು ಹೋಗಿ ನಿಮ್ಮ ತಂದೆ ಹತ್ರ ಇರು, ನಾನು ಇಲ್ಲಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಅವತ್ತು ನಂದು ಮೇಕಪ್ಪು, ನಂದು ತುಂಬ ದೊಡ್ಡ ಅಲಂಕಾರ ಎಲ್ಲ ನೋಡಿಬಿಟ್ಟು ಸಿಸ್ಟರ್ಸ್ಗೆ ಪ್ರಾಬಬ್ಲಿ ಇವರು ಜ್ಞಾನದಲ್ಲಿ ಬರಬಹುದು ಅನ್ನೋದೇನೋ ನಂಬಿಕೆ ಬರಲಿಲ್ವೇನೋ ಅವ್ರಿಗೆ. ಆವತ್ತಿನ ದಿವಸ ಆಯಿತು, ನಿಮ್ಮ ಹೆಸರು ಎಲ್ಲ ಬರೆದ್ಬಿಟ್ಟು ಹೋಗಿ ನೀವು ನಾಳೆ ಬನ್ನಿ ಅಂತ ಹೇಳಿದರು. ನನಗೆ ತುಡಿತಾ ಇತ್ತಲ್ಲ, ತಿಳ್ಕೊಳ್ಬೇಕು ಅನ್ನೋದು. ಮಾರನೇ ದಿವಸ ಬಂದೆ. ಮತ್ತೆ ಬಂದಾಗ ಫಸ್ಟ್ ಲೆಸನ್, ಫಸ್ಟ್ ಡೇ, ನೀವು ಆತ್ಮ ಅಜರ, ಅಮರ, ಅವಿನಾಶಿ. ಆತ್ಮಕ್ಕೆ ಸಾವಿಲ್ಲ, ಈ ದೇಹಕ್ಕೆ ಮಾತ್ರ ಸಾವಿರೋದು ಅಂದ ತಕ್ಷಣನೇ ಅದು ನನಗೆ ತುಂಬ ಸ್ಟ್ರಕ್ ಆಯಿತು. ಯಾಕೆಂದರೆ ದ ಪೀರಿಯಡ್ ವಿ ವರ್ ಗೋಯಿಂಗ್ ಥ್ರೂ ವಾಸ್ ಆಲ್ ಅಬೌಟ್ ನೆಗೆಟಿವಿಟಿ ಆ್ಯಂಡ್ ಆಲ್ ಅಬೌಟ್ ಡೆತ್. ಆ ಸಮಯದಲ್ಲಿ ನನಗೆ ಈ ಜ್ಞಾನ ಒಂಥರ ಬುಲೆಟ್ ಥರ ನಾಟಿತು, ನನ್ನ ಭಿತ್ತಿನಲ್ಲಿ ಅದು ತುಂಬ ನಾಟ್ಕೊಳ್ತು. ಮತ್ತು ಭಾಳ ಸಂತೋಷ ಆಯಿತು, ತುಂಬ ನಿರಾಳ ಆಯಿತು. ನನ್ನ ಗಂಡ ಸತ್ತು ಹೋಗ್ತಾರೆ, ನಾನು ಸತ್ತು ಹೋಗ್ತೀನಿ ಅನ್ನೋದನ್ನು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ. ಅದೆಲ್ಲ ತುಂಬ ಹಗುರ ಆಗೋಯ್ತು, ನಿರಾಳ ಆಗೋಯ್ತು. ಅರೆ, ನನ್ನ ವಿನಾಶ ಆಗೋದಿಲ್ಲ, ನಾನು ಯಾವಾಗಲೂ ಇರೋವಂಥದ್ದು, ಈ ಶರೀರ ಅಷ್ಟೇ ಹೋಗೋದು. ನನ್ನ ತುಂಬ ಪ್ರಶ್ನೆಗಳಿಗೆ ಮೊದಲನೇ ದಿವಸನೇ ಉತ್ತರ ಸಿಕ್ತು ಅಂತ ಅನ್ನಿಸ್ಬಿಟ್ಟು ಭಾಳ ಸಂತೋಷ ಆಯಿತು. ಮತ್ತು ಟೀಚರ್ ಹೇಳಿದರು, ಇಲ್ಲಿ ನಾಳೆ ನೀವು ಬರೋವರೆಗೂ ಇದ್ರ ಬಗ್ಗೆ ಮನನ ಮಾಡ್ತಾಯಿರಿ, ಇದ್ರ ಬಗ್ಗೆ ಯೋಚನೆ ಮಾಡ್ತಾಯಿರಿ ಅಂತ. ಯೋಚನೆ ಮಾಡಿದೆ, ಮನೆಗೂ ಹೋಗಿ ಭಾಳ ನೆಮ್ಮದಿಯಾಗಿ ಇದ್ದೆ. ಮಾರನೇ ದಿವಸ ಬಂದಾಗ ಪರಮಾತ್ಮನ ಪರಿಚಯ. ನಾನು ಹೇಗೆ ಬಿಂದುನೋ, ನನ್ನ ತಂದೆ ಬಿಂದು ಕೂಡ, ನನ್ನ ತಂದೆನೂ ಕೂಡ ಬಿಂದು, ಜ್ಯೋತಿರ್ಬಿಂದು, ಪರಂಧಾಮದಲ್ಲಿರೋರು.
ನಾವು ಅವರನ್ನು ಭಾಳ ಕರಿತಾ ಬಂದಿದ್ವಿ, ಆದರೆ ನಮ್ಮ ಕಣ್ಣಿಗೆ ಕಾಣಿಸಿರಲಿಲ್ಲ, ನಮ್ಮ ಅನುಭವಕ್ಕೆ ಬಂದಿರಲಿಲ್ಲ. ಈಗ ಬಂದಿದ್ದಾರೆ ಅವರು ಈ ಪ್ರಪಂಚದಲ್ಲಿ, ಈ ಸಾಕಾರ ಪ್ರಪಂಚದಲ್ಲಿ. ಅವರ ಪಾತ್ರ ಈಗ ಸಂಗಮ ಯುಗದಲ್ಲಿ ನಡೆಯೋದು ಅಂತ ಕೇಳಿದಾಗ ಅದು ಇನ್ನೊಂದು ದೊಡ್ಡ ಖುಷಿಯಾಗೋಯ್ತು ನನಗೆ. ಅರೆ, ಎಷ್ಟು ಕೇಳ್ತಾ ಇದ್ದೆ ನಾನು, ಭಗವಂತ ನನ್ನನ್ನು ಕಾಪಾಡು ಅಂತಿದ್ದೆ. ಭಕ್ತಿಯಂತೂ ಮಾಡ್ತಿರಲಿಲ್ಲ, ಆದರೆ ಪರಮಾತ್ಮನ ಬಗ್ಗೆ ಒಂದು ಅಚಲವಾದ ನಂಬಿಕೆ ಇತ್ತು. ಭಕ್ತಿಯ ಆಚರಣೆಗಳನ್ನ ನಾನು ಯಾವತ್ತೂ ಮಾಡಿಲ್ಲ. ಸರಿ, ಅದು ದೊಡ್ಡ ಖುಷಿ. ನನ್ನ ತಂದೆನೂ ನನ್ನ ಹಾಗೇನೇ ನನಗೋಸ್ಕರ ಬಂದಿದ್ದಾರೆ, ನನ್ನನ್ನು ಪರಿವರ್ತನೆ ಮಾಡ್ತಾರೆ. ಅವ್ರ ಕರ್ತವ್ಯಗಳು ಇಷ್ಟು. ಅದು ನಾವೆಲ್ಲ ಅಂದ್ಕೊಂಡು ಹಾಗೆ ಕಾಯಿಲೆ ವಾಸಿ ಮಾಡು, ಮಕ್ಕಳನ್ನ ಕೊಡು, ನನಗೆ ಆಸ್ತಿ ಕೊಡು, ಈ ಜಗಳ ಬಿಡಿಸು, ಇಂಥವೆಲ್ಲ ಅವ್ರ ಕಾರ್ಯಗಳಲ್ಲ, ಅವ್ರ ಕರ್ತವ್ಯಗಳಲ್ಲ. ಅಂಥ ಪರಮ ಕರ್ತವ್ಯಗಳು ಏನು ಅವ್ರದ್ದು ಅನ್ನೋದನ್ನು ತಿಳ್ಕೊಂಡಾಗ ತುಂಬ ಖುಷಿಯಾಯಿತು. 3ನೇ ದಿವಸದಿಂದ ನನಗೆ ಶುರುವಾಯಿತು ಪ್ರಶ್ನೆಗಳು. ಸೃಷ್ಟಿ ಚಕ್ರ, ಆಮೇಲೆ 5,000 ವರ್ಷಗಳಿಗೆ ಈ ಚಕ್ರ ಸುತ್ತತ್ತೆ ಅಂತ ಹೇಳಿದಾಗ ಮೊದಲನೇ ಥಾಟ್ ಬಂದಿದ್ದು, ಹಾಗಾದರೆ ಡೈನೋಸರ್ಸ್ ಎಲ್ಲ ಎಲ್ಲಿ, ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆ ಇದ್ದಿದ್ದಲ್ಲ, ಅದನ್ನು ಹೇಗೆ ಈ 5,000 ವರ್ಷಗಳಲ್ಲಿ ಫಿಟ್ ಮಾಡೋದು, ಅದೊಂದು. ಮತ್ತು ಇಷ್ಟೊಂದು ಈ ಪ್ಯಾಲಿಯೋಲಿಥಿಕ್ ಏಜು, ಆಮೇಲೆ ಈ ಟೆಕ್ಟಾನಿಕ್ ಮೂವ್ಮೆಂಟು, ಅಂದರೆ ಭೂಮಿ ಮೂವ್ ಆಗ್ತಾ ಇರುತ್ತೆ, ಅದಕ್ಕೆ ಎಷ್ಟೋ ಲಕ್ಷಾಂತರ ವರ್ಷಗಳು ಬೇಕು. ಇದೆಲ್ಲ ಅಂತಂದರೆ ಹಾಗಾದರೆ ಇಷ್ಟೆಲ್ಲ ಆಗು ಹೋಗುಗಳನ್ನು ಬರೀ 5,000 ವರ್ಷದ ಫ್ರೇಮ್ ಒಳಗಡೆ ಹೇಗೆ ಫಿಟ್ ಮಾಡೋದು, ನನಗೆ ನಂಬಿಕೆ ಬರಲಿಲ್ಲ. ತುಂಬ ಪ್ರಶ್ನೆ ಇತ್ತು. ಮೊದಲು 2 ದಿವಸ ಭಾಳ ಖುಷಿಯಾದೆ. ಮೊದಲನೇ ದಿವಸ ನನ್ನ ಆತ್ಮ ಅನ್ನೋದೂ ಖುಷಿ ಆಯಿತು. 2ನೇ ದಿವಸ ಪರಮಾತ್ಮನನ್ನು ನೆನಪು ಮಾಡ್ತಾ ಇದ್ದೆ. 3ನೇ ದಿವಸ 4ನೇ ದಿವಸ ಎಲ್ಲ ಪ್ರಶ್ನೆಗಳು ಶುರುವಾಯಿತು. ಪ್ರಶ್ನೆಗಳಿಗೆ ಕೆಲವು ಸಿಸ್ಟರ್ಸ್ ಉತ್ತರ ಕೊಡೋಕ್ಕಾಗ್ತಿತ್ತು, ಕೆಲವು ನಮ್ಮ ದೊಡ್ಡವ್ರನ್ನ ಕೇಳಿಬಿಟ್ಟು ಹೇಳ್ತೀವಿ ಅಂತ ಹೇಳ್ತಾಯಿದ್ರು. ಆಯಿತು, 7 ಡೇಸ್ ಕೋರ್ಸು ಮುಗೀತು. ಕೆಲವು ಕನ್ವಿನ್ಸ್ ಆಯಿತು, ಕೆಲವು ಕನ್ವಿನ್ಸ್ ಆಗಲಿಲ್ಲ. 4 ಯುಗಗಳ ಮತ್ತು ಮೆಟ್ಟಲಿನ ಚಿತ್ರ ತುಂಬ ಅಪೀಲ್ ಆಯಿತು ನನಗೆ. ಹೌದಲ್ಲ, ಎಷ್ಟು ಕರೆಕ್ಟಾಗಿದೆ ಅನ್ನಿಸ್ತು. ಆಮೇಲೆ ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲ ಕೇಳಿದಾಗ, ಹೌದು, ನಾವು ಯುದ್ಧಗಳನ್ನೆಲ್ಲ ಕೇಳಿದ್ದೀವಿ. ಕ್ಲಿಯೋಪಾತ್ರಾಗೋಸ್ಕರ ಯುದ್ಧ ಆಯಿತು, ಭಾರತಕ್ಕೆ ದಂಡೆತ್ತಿ ಬಂದರು ನಮ್ಮ ಸಂಪತ್ತನ್ನು ಕೊಳ್ಳೆ ಹೊಡೆಯೋಕ್ಕೋಸ್ಕರ. ಹಿಸ್ಟ್ರಿ ಭಾಳ ಓದಿದ್ವಿ, ಜಿಯೋಗ್ರಫಿ ಕೂಡ ಓದಿದ್ವಿ ಸ್ಕೂಲಲ್ಲಿ. ಅದೆಲ್ಲ ರಿಪೀಟ್ ಆಯಿತು. ಹೌದಲ್ಲ, ಇದೆಷ್ಟು ಕರೆಕ್ಟಾಗಿದೆ, ಎಕ್ಸಾಕ್ಟ್ಲಿ ಇದಕ್ಕೋಸ್ಕರ ಹೀಗೆ ಅನ್ನೋದೆಲ್ಲನೂ ಅಲ್ಲಿ ಏನು ಓದಿದೆ ಅದನ್ನು ಜ್ಞಾನಕ್ಕೆ ಅದನ್ನು ತಾಳೆ ಹಾಕೋದಕ್ಕೆ ಭಾಳ ಸುಲಭ ಆಯಿತು. ಅಷ್ಟಾದರೂ ಇನ್ನೂ ಪೂರ್ತಿ ಏನು ಜ್ಞಾನ ಗೊತ್ತಿರಲಿಲ್ಲ. ಮುರಳಿ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಶುರು ಮಾಡಿದೆ. ಹಸ್ಬೆಂಡಿಗೆ ಇನ್ನೂ ವಾಸಿ ಆಗಿರಲಿಲ್ಲ, ಅವರನ್ನು ನೋಡ್ಕೊಳ್ಳೋಕ್ಕೆ ಅಷ್ಟು ಹೊತ್ತು ಅವ್ರಿಗೆ ವ್ಯವಸ್ಥೆ ಮಾಡಿ ನಾನು ಬರಬೇಕಾಗಿತ್ತು. ಕ್ಲಾಸ್ ಅಟೆಂಡ್ ಮಾಡುವಾಗ ದಿನ ಬಾಬಾ ಒಂದೇ ಹೇಳ್ತಾ ಇದ್ದಾರೆ. 1 ವಾರ ಅಟೆಂಡ್ ಮಾಡಿದೆ, 10 ದಿವಸ ಆಯಿತು, 12 ದಿವಸ ಆಯಿತು. ಅರೆ ಬಾಬಾ ಅದನ್ನೇ ಹೇಳ್ತಾರಲ್ಲ, ಮಗು ನೀನು ಆತ್ಮ ಅಂತ ತಿಳ್ಕೊಂಡು ನನ್ನನ್ನು ನೆನಪು ಮಾಡು. ಈ ದೇಹದ ಸಂಬಂಧ, ದೇಹಕ್ಕೆ ಸಂಬಂಧಪಟ್ಟ ಪದಾರ್ಥಗಳು, ವೈಭವ ಎಲ್ಲನೂ ಮರೆತುಬಿಟ್ಟು ನನ್ನನ್ನು ನೆನಪು ಮಾಡು ನೀನು. ಆಗ ನಿನ್ನ ಪಾಪ ವಿಮೋಚನೆ ಆಗತ್ತೆ, ಅಥವಾ ನಿನ್ನ ವಿಕರ್ಮಗಳು ವಿನಾಶ ಆಗತ್ತೆ. ಪ್ರತಿದಿನ ಇದೇ ಮಾತು ಬರ್ತಾ ಇದ್ದಾಗ, ಅರೆ ಇಷ್ಟು ಕೇಳೋಕ್ಕೋಸ್ಕರ ನಾನು ಅಷ್ಟೆಲ್ಲ ಬಿಟ್ಟು ಬರಬೇಕಾ, ಇಷ್ಟನ್ನು ನಾನು ಮನೇಲೇ ಮಾಡಿದ್ರಾಗತ್ತಲ್ಲ ಅನ್ನಿಸ್ತಿತ್ತು. ಇದಕ್ಕೋಸ್ಕರ ನಾನು ಮುರಳಿ ಕ್ಲಾಸ್ ಅಟೆಂಡ್ ಮಾಡಬೇಕಾ? ಆಮೇಲೆ 1-2 ದಿವಸ ಬರೋದು ನಿಲ್ಲಿಸಿದೆ. ಮನೆಯಲ್ಲಿ ನೆನಪು ಬರುತ್ತಾ? ಇಲ್ಲ. ಮನೆ ಕೆಲಸಗಳ ಮಧ್ಯದಲ್ಲಿ ಬಾಬನೇನೋ ನೆನಪು ಮಾಡೋಕ್ಕೇನಾಗಲ್ಲ. ಅದು ಆಗ ನಾವಿದ್ದಿದ್ದ ಪರಿಸ್ಥಿತಿನಲ್ಲಂತೂ ಖಂಡಿತ ಆಗ್ತಾ ಇರಲಿಲ್ಲ. ಆದರೆ ಯಾವಾಗ ಇವರು ತುಂಬ ನೋವಿಂದ ಒದ್ದಾಡ್ತಾ ಇದ್ರು, ಸೋಫಾ ಮೇಲೆ ಅವರನ್ನು ಮಲಗಿಸ್ಬಿಟ್ಟು ಅವ್ರ ಕಾಲು ಒತ್ತುತ್ತಾ, ಬಾಬಾ ನಿನ್ನ ಮಗುಗೆ ನೀನು ಶಕ್ತಿ ತುಂಬಿಸ್ತಾ ಇದೆಯಾ, ನಿನ್ನ ಕಿರಣಗಳನ್ನ ಹರಡಿಸ್ತಾ ಇದೆಯಾ, ಈ ಮಗುಗೆ ಅದರಿಂದ ಸುಖ ಸಿಗ್ತಾ ಇದೆ. ಹೀಗೆ ಬಾಬುನ ನೆನಪು ಮಾಡಿಕೊಂಡು ಅವ್ರಿಗೆ ಕಾಲೊತ್ತಬೇಕಾದ್ರೆ 5 ನಿಮಿಷದಲ್ಲಿ ಅಥವಾ ಹೆಚ್ಚು ಅಂದರೆ 10 ನಿಮಿಷದಲ್ಲಿ ಅವ್ರಿಗೆ ಗೊರಕೆ ಹೊಡ್ಕೊಂಡು ಮಲ್ಕೊಳ್ಳೋದು ನನಗೆ ಅನುಭವಕ್ಕೆ ಬರ್ತಾಯಿತ್ತು. ಇದು ನನ್ನ ಮೊದಲನೇ ಅನುಭವ. ಅದಾದಮೇಲೆ ಬಾಬನ ನೆನಪಲ್ಲೇ ಅಡುಗೆ ಮಾಡಿ, ಬಾಬನ್ನ ನೆನಪಲ್ಲೇ ನಿಮ್ಮ ಕೆಲಸಗಳನ್ನ ಮಾಡಿ ಎಲ್ಲ ಕ್ಲಾಸಲ್ಲಿ ಕೇಳ್ತಾ ಇದ್ದೆ.
ಒಂದು ದಿವಸ ಉಪ್ಪಿಟ್ಟು ಮಾಡಿದ್ದೆ. ಆಗ ಪ್ರಯತ್ನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಬಾಬನ್ನ ಬಿಟ್ಟು ಬೇರೆ ಏನನ್ನೂ ನೆನಪು ಮಾಡಬಾರ್ದು. ಯಾವುದು ಕೊತ್ತಂಬರಿ ಇದೆಯಾ, ಚೆನ್ನಾಗಿದೆಯಾ, ಮೆಣಸಿನಕಾಯಿ ಕೆಟ್ಟಿದೆಯಾ, ಅದು ಯಾವುದೂ ಥಾಟ್ ಬರಬಾರ್ದು ನನಗೆ. ಬರೀ ಬಾಬನ ನೆನಪಲ್ಲಿ ಮಾಡಬೇಕು ಅಂತ ಹೇಳಿ ಉಪ್ಪಿಟ್ಟು ತಯಾರಾಯಿತು. ಮಗನಿಗೆ ಹಾಕಿ ಕೊಟ್ಟೆ. ಮಗನ ಮೊದಲನೇ ಉದ್ಗಾರ, ಅಮ್ಮ ಇವತ್ತು ಉಪ್ಪಿಟ್ಟಿಗೆ ಏನು ಹಾಕಿದ್ಯಾ, ಇಷ್ಟು ಡಿವೈನ್ ಆಗಿದೆ ಅಂತಂದ. ತುಂಬ ಚೆನ್ನಾಗಿದೆ, ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತಂದ. ಅದು ನನ್ನ ಎರಡನೇ ಅನುಭವ. ಮತ್ತು ಬಾಬನಲ್ಲಿ ಅಳಿಯಲಾರದ ನಂಬಿಕೆ ಬರೋಕ್ಕೆ ಕಾರಣ ಆಗಿದ್ದು ಅದೇನೇನೆ. ಅಟೂಟ್ ನಿಶ್ಚಯ ಬಂದಿದ್ದು ನನಗೆ ಆವಾಗಲೇನೆ. ಹೌದು, ಬಾಬಾ ಇದ್ದಾರೆ, ಬಾಬಾ ನನಗೆ ಸಹಯೋಗ ಕೊಡ್ತಾ ಇದ್ದಾರೆ, ಬಾಬಾ ನನ್ನನ್ನು ನಡೆಸ್ತಾ ಇದ್ದಾರೆ. ಆಗ ಜ್ಞಾನ ಎಷ್ಟೋ ಅರ್ಥ ಆಗದೇ ಇರೋದು ಕೂಡ ಶಿವಾನಿ ಸಿಸ್ಟರ್ ಹೇಳಿದ ಒಂದು ಮಾತು ನನಗೆ ಯಾವಾಗಲೂ ನೆನಪಿಗೆ ಬರ್ತಿತ್ತು. ನಿಮಗೆ ಈಗ ಜ್ಞಾನ ಅರ್ಥ ಆಗದೇ ಇರಬಹುದು, ಅದಕ್ಕೋಸ್ಕರ ಅದನ್ನು ಅಬ್ಯಾಂಡನ್ ಮಾಡಬೇಡಿ, ಮಾಡಿ ಪ್ರಯತ್ನ ಪಡಿ, ತಿಳ್ಕೊಳ್ಳಿ ಜ್ಞಾನನ. ಇವತ್ತಲ್ಲ, 6 ತಿಂಗಳು ಅಥವಾ 1 ವರ್ಷ ಆದಮೇಲೂ ಇದು ನಿಮಗಲ್ಲ ಅಥವಾ ಇದು ನಿಮಗೆ ಸರಿ ಹೋಗಲ್ಲ ಅಥವಾ ನಿಮಗಿದು ಬೇಕಿಲ್ಲ ಅಂದಾಗ ನೀವು ಬಿಡೋದಕ್ಕೆ ಯಾರ ಅಭ್ಯಂತರನೂ ಇರೋದಿಲ್ಲ. ಆದರೆ ಬರೀ ಕೇವಲ ನಿಮಗೆ ಅರ್ಥ ಆಗಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಂತಹ ಅಮೂಲ್ಯ ಜ್ಞಾನವನ್ನು ಕಳ್ಕೊಳ್ಳುವಂತಹ ಕೆಲಸ ಮಾಡಬೇಡಿ ಅಂತ ಹೇಳಿದ್ದು ನನಗೆ ಯಾವಾಗಲೂ ರಿಂಗುಣಿಸ್ತಾ ಇತ್ತು. ಬೇಡ, ನನ್ನ ಕ್ಲಾಸ್ಗೆ ಹೋಗೋದು ಬೇಡ, ಬಾಬಾ ದಿನ ಅದನ್ನೇ ಹೇಳ್ತಾರೆ ಅಂತ ಯಾವಾಗ ಥಾಟ್ ಬರ್ತಿತ್ತು. ಆಗೆಲ್ಲ ಶಿವಾನಿ ಸಿಸ್ಟರ್ದಿ ಮಾತುಗಳು ಬರ್ತಾಯಿತ್ತು. ಆಯಿತು, ಇವತ್ತು ಹೋಗಿ ನೋಡೋಣ. ನನ್ನ ಅದೃಷ್ಟಕ್ಕೆ ನಾನು ಯೋಗ ಜಾಸ್ತಿ ಮಾಡಿದೆ. ಜ್ಞಾನ ಅರ್ಥ ಆಗಲಿಲ್ಲ ಅಂತ ಯೋಗ ಜಾಸ್ತಿ ಮಾಡಿದೆ. ಯಾವಾಗ ಯೋಗ ಜಾಸ್ತಿ ಆಯಿತೋ ಆಗ ಜ್ಞಾನ ಅರ್ಥ ಆಗೋಕ್ಕೆ ಶುರುವಾಯಿತು. ಅದರದ್ದು ಆಳ ಅರಿವು ಅರ್ಥ ಆಗೋಕ್ಕೆ ಶುರುವಾಯಿತು. ಆಗ ದಿನ ಕ್ಲಾಸ್ಗೆ ಭಾಳ ಹುರುಪಿಂದ ಬರ್ತಾ ಇದ್ದೆ. ಇವತ್ತೇನು ಹೊಸದು ಹೇಳ್ತಾರೆ ಬಾಬಾ, ಇವತ್ತೇನು ಹೊಸ ಪಾಯಿಂಟ್ ಇದೆ, ಇದನ್ನು ಕೇಳೋ ಹುಮ್ಮಸ್ಸು ನನಗಿರ್ತಾ ಇತ್ತು. ಈಗ ಇಲ್ಲಿವರೆಗೂ ಬಾಬಾ ನಡೆಸ್ಕೊಂಡು ಬಂದಿದ್ದಾರೆ. ನನ್ನ ಗಂಡನ್ನು ಅಂಥ ಭಯಂಕರ ಕಾಯಿಲೆಯಿಂದ, ಅದರದ್ದು ಆಫ್ಟರ್ ಎಫೆಕ್ಟ್ಸಿಂದ ಪಾರು ಮಾಡಿ ಅವರು ವಾಪಸ್ ಆಫೀಸ್ಗೆ ಹೋಗಿ 4 ಜನಕ್ಕೆ ಉಪಯೋಗಿ ಆಗುವಂತಹ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ನಾನು ಕೂಡ ಯಾವಾಗ ಯಜಮಾನ್ರು ಸರಿ ಹೋದರು, ಮಗ ಅವ್ರಿಗೆ ಆಫೀಸಲ್ಲಿ ಸಹಯೋಗಿ ಆಗ್ದ, ನಾನು ಆಫೀಸ್ಗೆ ಹೋಗೋದನ್ನು ನಿಲ್ಲಿಸಿದೆ. ತಮಾಷೆ ಮಾಡ್ತೀನಿ ನಾನು ಇವಾಗಲೂ. ನೀವು ಇವಾಗ ಈ ಜನ್ಮಕ್ಕೋಸ್ಕರ ಸಂಪಾದನೆ ಮಾಡಿ, ನಾನು ನನ್ನ ಮುಂದಿನ 20 ಜನ್ಮಗಳಿಗೋಸ್ಕರ ಇವಾಗ ಸಂಪಾದನೆ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ಬಾಬನ ಜೊತೆಯಲ್ಲಿ, ಬಾಬನ ನೆನಪಲ್ಲಿ ಜೀವನ ಸಾಗಿಸ್ತಾ ಇದ್ದೀನಿ. ಇದು ನನ್ನ ಎಕ್ಸ್ಪೀರಿಯನ್ಸ್. ಓಂ ಶಾಂತಿ.